ವೇದವಾಕ್ಯವನ್ನೆಲ್ಲ ಓದದೆ ಕನ್ನಡದೆ ಬೋಧಿಸುತ್ತ ಜನರ ವೇದಾಮತಿ ಕೆಳಸಿರುವ ಸಾಧುಜಗುಣಿಗೆ ಮಣಿಯುವೆನು, ಸಾಧುಜಗುಣಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಮುನಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜೋನ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುಂದರನಾಗಿ ಕೈದ ಶ್ರೀ ಜಡಿಸಿದ ಸಿದ್ಧರುಡರಿಗೆ ಲತನಂತೆ, ಸಿದ್ಧರುಡರಿಗೆ ಲತನಂತೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವುದನ ಬಾಳ ಕೂಗುತ್ತಲಿಪ್ಪವಿ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಶುಭಗಜ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ, ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 9ನೇ ಅಧ್ಯಾಯದ 3ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಅರ್ಜುನನಿಗೆ ಶ್ರೀಕೃಷ್ಣ ಭಗವಂತ ಇದು ಬಹಳ ಸುಲಭವಾಗಿ ಪ್ರಯಾಸವಿಲ್ಲದೆ ಪಡೆಯುವಂಥ ಪ್ರಾಪ್ತಿ ಮಾಡಿಕೊಳ್ಳುವಂಥ ಜ್ಞಾನ ಅಂತ ಹೇಳಿದಾಗ ಇಲ್ಲಿ ಒಂದು ಪ್ರಶ್ನೆಯನ್ನು ಸಂಶಯ ಬರ್ತದೆ. ಇಷ್ಟು ಸುಲಭವಾಗಿರ್ತಕ್ಕಂಥ ಇಂಥ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಬಹಳ ಜೀವಿಗಳು ಮುಂದೆ ಬರದೆ ಬಹಳ ಕಷ್ಟದ ಕರ್ಮ ಮಾರ್ಗ ಉಪಾಸನಾ ಮಾರ್ಗಗಳಿಗೆ ಹೋಗ್ತಾರಲ್ಲ, ಸುಲಭವಾದದ್ದನ್ನು ಪಡೀಲಿಕ್ಕೆ ಯಾಕೆ ಅವರು ಬರದೇ ಇಲ್ಲ ಅಂತ ಪ್ರಶ್ನೆ ಮಾಡಿದಾಗ ಈ ಶ್ಲೋಕದಲ್ಲಿ ಅಶ್ರದ್ಧಾನ್ ಪುರುಷ ಧರ್ಮಶಾಶ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ ಅಂತ ಈ ಶ್ಲೋಕದಲ್ಲಿ, ಎಲೈ ಅರ್ಜುನ, ಯಾರಿಗೆ ಧರ್ಮದಲ್ಲಿ ಶ್ರದ್ಧೆ ಇಲ್ಲದಿರುವ ಮನುಷ್ಯರು ಅಂತ. ಧರ್ಮ ಅಂದರೆ ಜ್ಞಾನದಲ್ಲಿ ವಿಶ್ವಾಸ ಇಲ್ಲದ, ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಡುವಂಥ ಜ್ಞಾನದಲ್ಲಿ
ವಿಶ್ವಾಸ ಇಲ್ಲದಂಥವರು ನನ್ನನ್ನು ಹೊಂದದೆ, ಅವರು ನನ್ನನ್ನು ಹೊಂದದೆ ಅಂತಂದ್ರೆ ಅರ್ಥ ಏನು? ನನ್ನನ್ನು ಕೂಡಬೇಕು ಅನ್ನುವ ಭಾವ ವಿಶ್ವಾಸ ಬರದೆ ಕುರುಡು ನಂಬಿಕೆಯ ಕಾರ್ಯವನ್ನು, ಪ್ರಯತ್ನವನ್ನು, ಸಾಹಸವನ್ನು ಮಾಡಿ ಮತ್ತೆ ಎಲ್ಲಿಗೆ ಬರುತ್ತಾರೆ ಅಂದರೆ ಮೃತ್ಯು ಸಂಸಾರದ ಮಾರ್ಗಕ್ಕೆ ಬರುತ್ತಾರೆ. ಮೃತ್ಯುವಿನ ಬಾಯಿಗೆ ತುತ್ತಾಗುತ್ತಾರೆ ವಿನಃ ಮೃತ್ಯುವನ್ನು ಜಯಿಸುವಂಥ ಅಪೇಕ್ಷೆ ಅವರಿಗೆ ಇಲ್ಲದ ಕಾರಣ ಇದಕ್ಕೇನು ಅಂದರೆ ಶ್ರದ್ಧೆ ಅಂದ್ರೆ. ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಶ್ರುತಿ ಪ್ರಮಾಣ ಕೂಡ ಉಂಟಲ್ಲ. ಎಲ್ಲಿ ಶ್ರದ್ಧೆ ಆದ, ವಿಶ್ವಾಸ, ನಂಬಿಕೆ ಆದ, ಅದರಿಂದ ಜ್ಞಾನ ಪ್ರಾಪ್ತಿಯಾಗುತ್ತದೆ ವಿನಃ ಅಶ್ರದ್ಧಾವಾನ್, ಅಶ್ರದ್ಧೆ ಇದ್ದರೆ ನೀನು ಸಾಧನೆ ಮಾಡಿದಂಥ ಆತ್ಮಜ್ಞಾನವು ಕೂಡ ವಿನಶ್ಯತೆ ಅಂದರೆ ನಾಶವನ್ನು ಮಾಡುವಂಥ ಶಕ್ತಿ ಅಶ್ರದ್ಧೆಗಾದ. ಮೋಕ್ಷವನ್ನು ಪ್ರಾಪ್ತಿ ಮಾಡುವಂಥ ಶಕ್ತಿ ಶ್ರದ್ಧೆಗೂ ಆದ. ಆ ಕಾರಣ ಇಲ್ಲಿ ಮಹಾತ್ಮರು ಧರ್ಮ ಧರ್ಮ ಅಂತ ಯಾಕೆ ಹೇಳ್ತಾರಂದ್ರೆ ಧರ್ಮಕ್ಕೆ ಬಹಳಷ್ಟು ಅರ್ಥ ಅಂತ ಮೊದಲೇ ಹೇಳ್ತಾ ಬಂದಾರ ಮಹಾತ್ಮರು. ಇಲ್ಲಿ ಧರ್ಮ ಅಂದ್ರೇನು? ನಾವು ಧರಿಸುವಂಥದ್ದು ಅಂದರೆ ಧಾರಣೆ. ಹಾಗಾಗಿ ಇಲ್ಲಿ ಜ್ಞಾನವನ್ನೇ ಧರ್ಮ ಅಂತ ಕರೆದರ ವಿನಃ ಮತ್ತೇನಲ್ಲ ಅಂತ. ಸಂಸಾರ ಅನ್ನುವಂಥದ್ದು ನದಿಯ ಪ್ರವಾಹ ಇದ್ದಂಗಿದು. ಸಂಸಾರ ಹೇಗಿದೆ ಅಂದರೆ ನದಿಯ ಪ್ರವಾಹ. ಅಲ್ಲಿ ಸಿಕ್ಕಿಕೊಂಡು ಹೋಗುವ ಜೀವನನ್ನು ರಕ್ಷಣೆ ಮಾಡೋದು ಯಾವುದಂದರೆ ಜ್ಞಾನವನ್ನು ಯಾರು ಧರಿಸಿದ್ದಾರೆಯೋ ಅವರೇ ಸಂಸಾರವೆಂಬ ಸಾಗರದಿಂದ ಪಾರಾಗುತ್ತಾರೆ. ಈಜು ಬರದೇ ಇದ್ದಂಥವನು ನೀರಿನಲ್ಲಿ ಬಿದ್ದಂಥ ಪ್ರಸಂಗದಲ್ಲಿ ದಡದಲ್ಲಿ ನಿಂತವರು ಕೈ ಮಾಡಿ ಕರೆದರೂ ರಕ್ಷಣೆ ಆಗೋದಿಲ್ಲ, ಕೂಗಿದ್ರೂ ರಕ್ಷಣೆ ಆಗೋದಿಲ್ಲ, ಅಯ್ಯೋ ಯಪ್ಪ ಯಮ್ಮ ಅಂದರೂ ಕೂಡ ರಕ್ಷಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಜು ಬರೋದಿಲ್ಲ ನನಗಂತ ಗೊತ್ತಿದ್ದು ಅದನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಈಜುಗಾಯಿಯನ್ನು ಕಟ್ಟಿಕೊಂಡು ಬಿದ್ದರೆ ನಿನಗೆ ಯಾವ ಜನರು ಬೇಕಾಗಿಲ್ಲ, ಅಯ್ಯೋ ಅಪ್ಪ ಅನ್ನೋದು ಬೇಕಾಗಿಲ್ಲ. ಆ ಈಜುಗಾಯಿ ನಿನ್ನ ರಕ್ಷಣೆ ಮಾಡ್ತಿಲ್ಲ. ಅದರಂತೆ ಇಲ್ಲಿ ಈ ಸಂಸಾರ ಪ್ರವಾಹದಲ್ಲಿ ನೀನು ದಡ ಸೇರಬೇಕಾಗಿತ್ತು ಅಂದರೆ ನೀನು ಧರ್ಮವನ್ನು ರಕ್ಷಣೆ ಮಾಡಿ, ಧರ್ಮವನ್ನು ಕಟ್ಟಿಕೋಬೇಕಂತ, ಧರಿಸಬೇಕಂತ ಅರ್ಥ. ಜ್ಞಾನವನ್ನು ಸಾಧಿಸಬೇಕು. ಹಾಗೆ ಇಲ್ಲಿ ಅರ್ಜುನನೇ ಜ್ಞಾನದಲ್ಲಿಯೂ ಜ್ಞಾನ ಸಾಧನೆಯಲ್ಲಿಯೂ ಜ್ಞಾನದ ಫಲದಲ್ಲಿಯೂ ಶ್ರದ್ಧೆ ಇಲ್ಲದ ಮನುಷ್ಯನು ತನ್ನ ಪರಮ ಅಗಮ್ಯವಾದ ಪರಮಾತ್ಮನಾದ ನನ್ನನ್ನು ಪಡೆದುಕೊಳ್ಳದೆ ಆಗದೆ ಮೃತ್ಯು ಸಂಸಾರದಲ್ಲಿ ತಿರುಗುತ್ತಿರುತ್ತಾನೆ. ನದಿಯಲ್ಲಿ ಒದ್ದಾಡಿ ಕೆಳಗ ಮೇಲೆ ಒದ್ದಾಡಿ ಹೇಗೆ ಸಾಯುತ್ತಾನೋ ಅದೇ ರೀತಿ ಸಂಸಾರದಲ್ಲಿ ಎದ್ದು ಬಿದ್ದು ತಿರುಗಿ ಅಲ್ಲಿಯೇ ಮುಳುಗಿ ಸಾಯುತ್ತಾನೆ. ಇಂಥ ಮಹಾ ಅನರ್ಥಕ್ಕೆ ಕಾರಣ ಏನಪ್ಪ? ನೀ ಎಲ್ಲ ಕೇಳಿಲ್ಲಂತಲ್ಲ, ಸಾಧನ ಮಾಡಿದ್ದಿ ಮತ್ತು ಆ ಜ್ಞಾನಕ್ಕೆ ಫಲ ಏನು ಆದ ಅನ್ನುವುದನ್ನು ನೀನು ಪರಿಪೂರ್ಣ ತಿಳ್ಕೊಂಡಿದ್ದಿ. ಇಷ್ಟೆಲ್ಲ ಆದ ಮೇಲೆ ಮತ್ತೆ ಆಕ್ರಿ ಅಂದರೆ
ಎಲ್ಲ ಮಾಡಿದ್ದಿ, ಆದರೆ ನೀನು ಪಡೆದುಕೊಂಡಂಥ ಜ್ಞಾನದ ಫಲದಲ್ಲಿಯೇ ನಿನಗೆ ವಿಶ್ವಾಸ ಇಲ್ಲಂದರೆ ಅದೇನು ಮಾಡ್ತದಂದರೆ ನಿನ್ನನ್ನು ನಾಶ ಮಾಡಿ ಸಂಸಾರದಲ್ಲಿ ತಿರುಗಿಸಲಿಕ್ಕೆ ಅದೇ ಕಾರಣ. ಏನು ಕಾರಣ? ಅಶ್ರದ್ಧೆ. ಇಲ್ಲಿ ಅಶ್ರದ್ಧೆ ಅಂದರೆ ಏನು ಅಂತ ಅರ್ಥ ಮಾಡಬೇಕಾದ್ರೆ, ಕಾರ್ಯ ಸಿದ್ಧಿಯಾಗುವವರೆಗೂ ಬೇಕಾದ ಪ್ರಯತ್ನವು ಇಲ್ಲದಿರುವುದೇ ಎಂದರ್ಥ. ನಮ್ಮ ಕಾರ್ಯ ಏನದ, ನಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಈ ಭವಸಾಗರದಿಂದ ದಾಟುವುದೇ ನಮ್ಮ ಕಾರ್ಯ. ಈಗ ನದಿಯಲ್ಲಿ ಬಿದ್ದು ಒದ್ದಾಡಿ ಸಹಾಯದಿಂದ ದಡಕ್ಕೆ ಬಂದ ಮೇಲೆ ಈಜುಗಾಯಿ ಅವಶ್ಯಕತೆ ಇಲ್ಲ, ಅವಾಗ ಬೇಕಾಗಿಲ್ಲ ನನಗೆ. ಆದರೆ ನಿನ್ನ ಸ್ವರೂಪ ಸಾಕ್ಷಾತ್ಕಾರ ದೃಢ ಆಗುವವರೆಗೂ ಶ್ರದ್ಧೆ ಎನ್ನುವುದು ಎಂದು ಕಳೆದುಕೊಳ್ಳಬಾರದು. ನೀರಿನಲ್ಲೇ ಬಿಚ್ಚಿ ಈಸುಗಾಯಿ ಹೋಗಿಬಾರದು, ಯಾಕಂದ್ರೆ ಇನ್ನು ದಡನೇ ಮುಟ್ಟಿಲ್ಲಲ್ಲ. ಹಾಗೆ ಇಲ್ಲಿ ಭಗವಂತನು ಮಾಡಿದ ಪ್ರತಿಜ್ಞೆ ಪ್ರಮಾಣಕ್ಕೆ ಅನುಸಾರವಾಗಿ ಆತ್ಮಜ್ಞಾನವನ್ನು ವಿಧಿಮುಖದಿಂದಲೂ ನಿಷೇಧ ಮುಖದಿಂದಲೂ ಸ್ತುತಿಯನ್ನು ಮಾಡಿ, ಇನ್ನು ಮುಂದಿನ ಶ್ಲೋಕದಲ್ಲಿ ತನ್ನ ಪ್ರತಿಜ್ಞೆ ಅನುಸಾರವಾಗಿ ಪ್ರತಿಪಾದಿಸಲ್ಪಡುತ್ತದೆ. ಅಂದರೆ ಮತ್ತೆ ಅದನ್ನು ಭದ್ರ ಮಾಡೋದಕ್ಕೋಸ್ಕರವಾಗಿ ಭಗವಂತ ಪ್ರತಿಪಾದನೆ ಮಾಡ್ತಾನೆ ಅರ್ಜುನರಿಗಾಗಿ. ಏನು ಅಂದರೆ ಇಲ್ಲಿ ಕೂಡ ಮಯಾ ತತಂ ಇದಂ ಸರ್ವಂ ಜಗತ್ತು ಅವ್ಯಕ್ತ ಮೂರ್ತಿನ ಮತ್ಸ್ಯಾನಿ ಸರ್ವಭೂತಾನಿ ನ ಚ ಅಹಂ ತೇಸು ಅವಸ್ಥಿತ ಅಂತ ಈ ಶ್ಲೋಕದಲ್ಲಿ. ಅಂದರೆ ಅವ್ಯಕ್ತವಾದದ್ದು ಯಾವುದು ಅಂದರೆ, ಅವ್ಯಕ್ತವಾದದ್ದು ನಿರಾಕಾರವಾದದ್ದು ಸಚ್ಚಿದಾನಂದ ಘನ ಪರಮಾತ್ಮ. ಪರಮಾತ್ಮಗೆ ಆಕಾರ ಇದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡೋದು ಬೇಕಾಗಿದ್ದಿಲ್ಲ. ಆದರೆ ನಿರಾಕಾರ ಇದ್ದ ಪರಮಾತ್ಮನಾದ ನನ್ನ ಪರಮಾತ್ಮ ಈಗನ ನಿರಾಕಾರವಾಗಿ ಸಚ್ಚಿದಾನಂದ ಘನವಾದಂಥ ನನ್ನ ಈ ಇಡೀ ಜಗತ್ತು ನೀರಿನಿಂದಾದ ಹಿಮದ ಗಡ್ಡೆಯಂತೆ ಪರಿಪೂರ್ಣವಾಗಿದೆ ಮತ್ತು ಚರ ಅಚರಗಳೆಲ್ಲ ನನ್ನಲ್ಲಿ ಸಂಕಲ್ಪ ಆಧಾರದಿಂದ ಅಂತರ್ಗತವಾಗಿವೆ. ಪ್ರಯುಕ್ತ ವಾಸ್ತವವಾಗಿ ನಾನು ಅವುಗಳಲ್ಲಿ ಇರುವುದಿಲ್ಲ. ಅಧಿಷ್ಠಾನ ಆಶ್ರಯದಲ್ಲಿ ಇರೋದಿಲ್ಲ ಯಾವಾಗಲಿ. ಅಧಿಷ್ಠಾನ ಬಯಲು ಅಂತ ಹೇಳ್ತೀವಲ್ಲ, ಆಶ್ರಯ ಪಡೆದಂಥ ಈ ಮಠದೊಳಗೆ ಸೇರಿದೇನೆ ಈ ಬಯಲು ಮಠದೊಳಗೆ ಸೇರಿಲ್ಲ. ಯಾಕಂದರೆ ಬಯಲಿಗೆ ನಿರಾಕಾರದ, ಆಶ್ರಯ ಪಡೆದ ಮಠಕ್ಕೆ ಆಕಾರ ಅದ. ಆದರೆ ಬಯಲು ಇಲ್ಲದೆ ಆಕಾರ ಇರೋಕೆ ಬರೋದಿಲ್ಲ ಅಂತ ಆಧಾರ ಬೇಕಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಅದರಲ್ಲೇ ನಾನಿಲ್ಲ ಅಂತನ ಭಗವಂತ. ಅರ್ಥಾತ್ ಇಲ್ಲಿ ವಿಚಾರ ಮಾಡೋದಂದರೆ, ಯಾವ ಪ್ರಮಾಣದಿಂದ ಪ್ರಯತ್ನದಿಂದ ಮಾತಿನಿಂದ ಮನಸ್ಸಿನಿಂದ ತಿಳಿಯಲು ಆಗದೆ ಇರುವುದು ಏನಾದ ಅದು ಅವ್ಯಕ್ತವಾಗಿರುವುದು ಅಂತ ಅರ್ಥ. ವ್ಯಕ್ತವಾಗುವುದು ಪಂಚ ವಿಷಯಗಳಲ್ಲಿ ಒಂದಿಲ್ಲ ಒಂದು ಇಂದ್ರಿಯ ಮುಖಾಂತರ ಇಂದ್ರಿಯ ದ್ವಾರದಿಂದ ಅದನ್ನು ತಿಳಿಲಿಕ್ಕೆ ಬರುತ್ತದೆ. ಶಬ್ದದಿಂದ ಅದು ತಿಳಿಬಹುದು, ರೂಪದಿಂದ ಅದು ತಿಳಿಬಹುದು. ಕುರುಡರಿಗೆ ರೂಪದಿಂದ ವಸ್ತು ತಿಳಿಯಂಗಿಲ್ಲ, ಅವರು ಬರೇ ಶಬ್ದದಿಂದ ತಿಳಿತಾರೆ.
ಇವೆಲ್ಲ ಒಂದಿಲ್ಲ ಒಂದು ರೀತಿ ಒಂದಿಲ್ಲ ಒಂದು ಪ್ರಕಾರ ತಿಳಿಲಿಕ್ಕೆ ಬರ್ತಾವ. ಕಾರಣ ವ್ಯಕ್ತವಾದುವಂಥ, ವ್ಯಕ್ತ ಅಂದ್ರೇನು, ಆಕಾರ ಇರುವಂಥ ವಸ್ತು ಪದಾರ್ಥಗಳು. ಆದರೆ ಇದು ಅವ್ಯಕ್ತ ಅಂದರೆ ಅಪ್ರಮೇಯ ಅಂದರು, ಪ್ರಮಾಣನೇ ಇಲ್ಲ ಅಂದರು. ಅಪ್ರಮಾಣ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ ಮಹಾತ್ಮರು ಕೂಡ. ಮೂರ್ತಿ ಅಂದರೆ ಏನು ಅಂದರೆ ಸ್ವರೂಪ ಉಳ್ಳವನಾದುದರಿಂದ ಅವ್ಯಕ್ತ ಮೂರ್ತಿ. ಅದು ತನ್ನ ಸ್ವರೂಪನೇ, ತನ್ನ ಸ್ವರೂಪ ಗುಣ ಅಂತ. ಈ ಒಂದು ಅಗ್ನಿ ಕಟ್ಟಿಗೆಯಲ್ಲಿ ಬೆಂಕಿ ಈ ಆದ, ಮರದಲ್ಲಿ ಅಗ್ನಿ ಆದಲ್ಲ, ಇಲ್ಲೇನು ಅದು ಹೇಗಾದ, ಗುಪ್ತವಾಗ್ಯದ. ಅದೇ ಒಂದಕ್ಕೆ ಒಂದು ತಿಕ್ಕಿದಾಗ ಆ ಮರದಲ್ಲಿದ್ದ ಅಗ್ನಿ ಹೊರಗೆ ವ್ಯಕ್ತ ಆಗ್ತದೆ. ಹಾಗೆಯೇ ಅದರ ಅಗ್ನಿ ಏನು ಅಂದರೆ ಅದರ ಸ್ವರೂಪ ಅಂತ, ಸ್ವರೂಪನೇ ಅದ. ಹಾಗಾಗಿ ಯಾವ ಪ್ರಮಾಣದಿಂದ ತಿಳಿಯಲು ಆಗುವುದಿಲ್ಲವೆಂಬ ನಿಮ್ಮ ಮಾತು ಅಸಂಗತವಾಗಿದೆ. ಯಾಕೆಂದರೆ ತಂತು ಉಪನಿಷದಂ ಪುರುಷಂ ಎಂಬ ಶ್ರುತಿಯು ಬ್ರಹ್ಮವನ್ನು ಶ್ರುತಿಯಿಂದ ತಿಳಿಯಲಾಗುವುದೆಂದು ಹೇಳಿದೆ. ಹೀಗಿರುವಾಗ ನೀವು ಯಾವ ಪ್ರಮಾಣದಿಂದಲೂ ತಿಳಿಯಲಾಗದಿಲ್ಲ ಅಂತ ಹೇಳ್ತಿರಲ್ಲ, ಇದು ಹೇಗೆ ಅಂತ ಸಂಶಯ. ಮಾತು ಮನಗಳಿಂದ ಹತ್ತಂದಾರ, ಇಂದ್ರಿಯಾದಿಗಳಿಗೆ ಅಗೋಚರ ಅಂತ ಹೇಳ್ಯಾರ, ಶ್ರುತಿ ವೇದಗಳಿಗೆ ನಿಲ್ಕೋದಲ್ಲ ಅಂತ ಹೇಳ್ಯಾರ. ಆಮೇಲೆ ಕೆಲವರು ಶ್ರುತಿ ಪ್ರಮಾಣವೇ ಅಖಿಳರ್ಗಿ ಅಂತ ಹೇಳ್ಯಾರ. ನೀವು ಪ್ರಮಾಣಕ್ಕೆ ಅಗೋಚರ ಅಂತೆಲ್ಲ, ಇದು ಹೇಗೆ ಅಂದರೆ ಇದು ಬ್ರಹ್ಮವು ಶ್ರುತಿಗೂ ಅಗೋಚರವಾಗಿರುವುದರಿಂದ ಆ ಬ್ರಹ್ಮವನ್ನು ಬೋಧಿಸುವ ಶಕ್ತಿಯು ಶ್ರುತಿಗೆ ಇಲ್ಲ. ವೇದಗಳಿಗೆ ಅಗೋಚರ ಅಂದ್ರಲ್ಲ, ವೇದಗಳಿಗೂ ಕಾಣಲಾರ್ದು ಅಂದಾಗ ಆ ಶಕ್ತಿ ವೇದಗಳಿಗೆ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಇಲ್ಲ ಅಂದಮೇಲೆ ಆ ಬ್ರಹ್ಮವನ್ನು ಬೋಧಿಸುವ ಶಕ್ತಿಯು ಶ್ರುತಿಗಳಿಗೆ ಇಲ್ಲ ಅಂತ ಅರ್ಥ. ಹೇಗೆಂದರೆ ಶ್ರುತಿಯು ಅಸ್ಥೂಲಂ, ಇನ್ನು ಅನಂತ ವಾಕ್ಯಗಳಿಂದ ಸಮಸ್ತ ದೃಶ್ಯಗಳನ್ನು ತೆಗೆದು ಹಾಕಿದ ಮೇಲೆ ಯಾವುದು ತೆಗೆದು ಹಾಕಲು ಸಾಧ್ಯವಿಲ್ಲವೋ, ಯಾವುದು ಸಮಸ್ತ ದೃಶ್ಯಗಳಿಗೆ ವಿಲಕ್ಷಣವಾಗಿರುವುದೋ ಅದು ಬ್ರಹ್ಮವೆಂದು ಬೋಧಿಸಿದೆ ವಿನಃ ಇದೇ ಬ್ರಹ್ಮಂತ ಶ್ರುತಿ ಹೇಳಿಲ್ಲ. ಇದೆ ಅಂತ ಹೇಳಿಲ್ಲ, ಅದು ಹೀಗಿದೆ ಅಂತ ಹೇಳಿ ಭಾಳ ಸಲ ಹೇಳ್ತೀವಲ್ಲ, ರಾಜನ ಮುಂದೆ ಸೇವಕ ಬಹುಪರಾಕ ಅಂತ ಹೇಳಿದಾಗ ವೇದಗಳು ಆ ಸಮೀಪ ಹೋಗಿ ಮುಟ್ಟಿಲ್ಲ, ಹೀಗಿದೆ ಅಂತ ಹೇಳಿದವು ಅಷ್ಟೇ. ಮಹಾವಾಕ್ಯವನ್ನು ಕೂಗಿ ಬಂದವು. ಹಾಗಾಗಿ ಇಲ್ಲಿ ಸಾಕ್ಷಾತ್ತಾಗಿ ಬೋಧಿಸಲಾರದು, ಪ್ರತ್ಯಕ್ಷವಾಗಿ ನಿನಗ ಬೋಧವನ್ನು ಮಾಡಲಾರವು ಶ್ರುತಿ ವೇದ ಪ್ರಮಾಣಗಳು. ಈ ಕಾರಣದಿಂದ ಬ್ರಹ್ಮವು ಯಾವ ಶ್ರುತಿಗೂ ಸಿಗುವುದಿಲ್ಲ, ಯಾವುದಕ್ಕೂ ಸಿಕ್ಕಿಲ್ಲ. 14 ವೇದಗಳು, 28 ಆಗಮಗಳು, 108 ಉಪನಿಷತ್ತುಗಳು ಎಷ್ಟೇ ಇದ್ರೂ ಕೂಡ ಇವು ಯಾವುಕ್ಕೂ ಅದು ಸಿಕ್ಕಿಲ್ಲ ಅಂತ, ಪ್ರತ್ಯಕ್ಷವಾಗಿ ಬೋಧ ಮಾಡೋಕ್ಕೆ ಬರೋದಿಲ್ಲ. ಕಾರಣ ಸತ್ಯಂ ಜ್ಞಾನಂ ಅನಂತ ಬ್ರಹ್ಮ ಅಂತು ಶ್ರುತಿ. ಬ್ರಹ್ಮವನ್ನು ಸತ್ಯ ಸ್ವರೂಪವೆಂತಲೂ ಜ್ಞಾನ ಸ್ವರೂಪವೆಂತಲೂ ಅನಂತವಾದದ್ದು ಎಂತಲೂ ಹೇಳಿರುವುದರಿಂದ ಅದು ಬ್ರಹ್ಮವನ್ನು ಸಾಕ್ಷಾತ್ತಾಗಿ
ಬೋಧಿಸದಂತಾಗಲಿಲ್ಲವೇ ಅಂತ ಮತ್ತೆ ಶಂಕೆ ಮಾಡ್ತಾರೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಶ್ರುತಿ ಹೇಳಿದಲ್ಲ, ಅಂದಾಗ ಅದು ಬ್ರಹ್ಮವನ್ನು ಸಾಕ್ಷಾತ್ಕಾರವಾಗಿ ಬೋಧಿಸಿದಂತೆ ಆಗಲಿಲ್ಲೇನೋ ಅಂತ ಪ್ರಶ್ನೆ ಮಾಡಿದರೆ ಅದು ಹಾಗಲ್ಲ ಅಂತ. ಮತ್ತು ಹೇಗೆ? ಆ ಶ್ರುತಿಯು ಬ್ರಹ್ಮವನ್ನು ಅಸತ್ಯಗೆ ವಿಲಕ್ಷಣವೆಂದು ತೋರಿಸಲು ಸತ್ಯ ಅಂತ. ಸತ್ಯ ಅಂತ ಯಾಕೆ ಹೇಳ್ತು ಅಂದರೆ, ಅಸತ್ಯವಾದದ್ದು ಏನೇನು ಉಂಟು ಜಗತ್ತಿನಲ್ಲಿ, ಏನು ಅಸತ್ಯ ಅದ? ತೋರುವಂಥ ದೃಶ್ಯಮಾನವಾದ ಎಲ್ಲ ವಸ್ತುಗಳು ಕೂಡ ಅಸತ್ಯ. ದೃಶ್ಯ ಅಂದರೆ ಕಾಣುವಂಥ, ತೋರುವಂಥ, ಅಥವಾ ಹುಟ್ಟಿದಂಥ, ಅಥವಾ ಉತ್ಪತ್ತಿಯಾದಂಥ ಯಾವುದೇ ವಸ್ತು ನೋಡು ಅವೆಲ್ಲ ಅಸತ್ಯ. ಇಲ್ಲಿ ಸತ್ಯ ಅಂತ ಯಾಕೆ ಹೇಳಬೇಕಾಗಿದೆ ಅಂದರೆ, ಈ ಅಸತ್ಯವಾದ ಜಗತ್ತಿನಲ್ಲಿ ದೇಹದಲ್ಲಿ ಸತ್ಯವಾದದ್ದು ಒಂದು ಇದೆ ಅಂತ, ಅಸತ್ಯ ಬೇರೆ ಸತ್ಯ ಬೇರೆ ಅಂತ ತಿಳಿಯೋಕ್ಕೋಸ್ಕರವಾಗಿ ಅಲ್ಲಿ ಸತ್ಯ ಅಂತ ಕರೆದ. ಅದೇನು? ಅನಾತ್ಮವನ್ನು ಬೇರ್ಪಡಿಸೋದಕ್ಕೋಸ್ಕರವಾಗಿ ಆತ್ಮನ ಅನುಭವವನ್ನು ಮಾಡಬೇಕಾಯ್ತು. ಆತ್ಮ ಆತ್ಮ ಅಂತ ಯಾಕೆ ಹೇಳಬೇಕಾಗಿದೆ? ಅನಾತ್ಮವನ್ನು ಬೇರ್ಪಡಿಸೋದಕ್ಕೋಸ್ಕರ. ಜೋಳ ಅಕ್ಕಿ ಯಾಕೆ ಹಸಿರು ಮಾಡ್ತಾರೆ ಅಂದರೆ, ಅದರಲ್ಲಿರ್ತಕ್ಕಂಥ ಕಸ ಕಡ್ಡಿ ಅರಳನ್ನು ತೆಗೆದಕ್ಕೋಸ್ಕರವಾಗಿ. ಅದು ಹೇಳಿದ್ದು ಅದು ಜಡಾದ, ಜಡಕ್ಕೆ ವಿಲಕ್ಷಣವಾಗಿರುವಂಥ ಅಜಡವಾಗಿರ್ತಕ್ಕಂಥದ್ದು ಸತ್ಯ ಅಂತ ಹೇಳೋದಕ್ಕೋಸ್ಕರವಾಗಿ. ಮತ್ತು ಜ್ಞಾನವೆಂತಲೂ, ಜ್ಞಾನ ಅಂತ ಬರೀ ಸತ್ಯ ಅಂತ ಹೇಳೋದಾಗಿತ್ತಲ್ಲ, ಮತ್ತೆ ಜ್ಞಾನ ಅಂತ ಯಾಕೆ ಹೇಳಬೇಕಾಯಿತು? ಮತವಾದಿಗಳ ನ್ಯಾಯ ಅವಲ್ಲಿ. ವೈಶೇಷಿಕರು, ಕೌಳಯಾಮರು, ಶಾಕ್ತಿಯರು ಏನಲ್ಲ, ಅವರು ಬೇರೆ ಬೇರೆ ಅರ್ಥವನ್ನು ಮಾಡಿ ಅನರ್ಥಕ್ಕೆ ಗುರಿ ಆಗಬಾರದಂತ ಎರಡನೇ ಲಕ್ಷಣ ಹೇಳಿದ್ರು, ಜ್ಞಾನ ಅಂದರು. ಮತ್ತೆ ಅಷ್ಟ ಹೇಳಿಬಿಡಲಿಲ್ಲ, ಅದಕ್ಕೆ ಅನಂತ ಅಂದರು. ಅದಕ್ಕೆ ಅಷ್ಟೇ ಹೇಳಿಲ್ಲ, ಮತ್ತೆ ಅನೃತ ಅಂದರು. ಅಷ್ಟೇ ಹೇಳಿಬಿಡಲಿಲ್ಲ, ಅದು ದುಃಖ ಅಂದರು. ಅಷ್ಟೇ ಹೇಳಿಬಿಡಲಿಲ್ಲ, ಮತ್ತೆ ಖಂಡಿತ ಅಂದರು. ಇವೆಲ್ಲ ಯಾಕೆ ಹೇಳಬೇಕಾಗಿದೆ ಅಂದರೆ, ಸತ್ಯವನ್ನು ಬೇರ್ಪಡಿಸೋಕ್ಕೋಸ್ಕರವಾಗಿ, ಅಸತ್ಯದಿಂದ ಸತ್ಯವನ್ನು ಬೇರ್ಪಡಿಸೋಕ್ಕೋಸ್ಕರವಾಗಿ, ಮತ್ತು ಕಾರಣ ಸಹಿತವಾದ ಜಗತ್ತಿಗಿಂತ ಬ್ರಹ್ಮವು ವಿಲಕ್ಷಣವೆಂದು ಬೋಧಿಸಿದೆಯೇ ವಿನಃ. ಇಷ್ಟು ಹೇಳಿ, ಇಂಥ ಕಾಣುವಂಥ ಅಥವಾ ಈ ಜಗತ್ತು ಏನಾದ, ಈ ದೇಹ ಏನಾದ, ಈ ದೇಹದಲ್ಲಿ ಬ್ರಹ್ಮವೆಂದು ಸಾಕ್ಷಾತ್ಕಾರವಾಗಿ ಬೋಧಿಸಿರುವುದಿಲ್ಲ. ಯಾಕಂದರೆ ವಿಲಕ್ಷಣ ಬೇರೆಯಾಗಿ ಇದ್ದೀಯಂತ ಹೇಳೋಕ್ಕೋಸ್ಕರವಾಗಿ ಶ್ರುತಿಗಳು ಬೋಧ ಮಾಡಿದರು. ನೀವೆಲ್ಲದಕ್ಕಿಂತ ಬೇರೆಯಾಗಿದ್ದೆ ಅಂತ ಹೇಳೋದಕ್ಕೋಸ್ಕರ. ಹಾಗಾಗಿ ಶ್ರುತಿಯ ವಾಗ್ರೂಪವಾಗಿರುವುದರಿಂದ ಬ್ರಹ್ಮವು ಅದಕ್ಕೆ ವಿಷಯವಲ್ಲ. ಮಾತು ಏನಂದರೆ ವಾಗ್ರೂಪ. ಇದಕ್ಕೊಂದು ರೂಪ ಅದಿಲ್ಲ, ಎಲ್ಲಿಂದ ಬರ್ತಾವ? ವಾಣಿಯಿಂದ. ಅದಕ್ಕಾಗಿ ಬ್ರಹ್ಮವು ಅದಕ್ಕೆ ವಿಷಯವಲ್ಲ, ಮಾತಿಗೆ ವಿಷಯವಲ್ಲ, ಮನುಷ್ಯಗೆ ಒಂದು ಗೋಚರವಲ್ಲ. ಇದನ್ನ ಶ್ರೀರಾಮಚಂದ್ರರಿಗೆ ವಶಿಷ್ಠ ಮಹರ್ಷಿಗಳು ಹೇಳ್ತಾರೆ. ಆದರೂ ಹೇಳಬೇಕು ಅಂದನುವೇನಿಂದ ಅಂದರು. ನೀ ಕೇಳ್ತಿದ್ದಿ ಅಂದಮೇಲೆ ನಾನು ಒಂದು ಉಪಾಯವನ್ನು ಮಾಡಿ, ಒಂದು ಅಣುವನ್ನು ಮಾಡಿ ಸೂಕ್ತವಾಗಿ ನಿನಗೆ ಅನುಭವಕ್ಕೆ ಬರುವಂಗೆ ಹೇಳಬೇಕಾಗ್ಯದ. ಅದಕ್ಕೆ ಸುಜನ ಶಿರೋಮಣಿ ಶಿಷ್ಯನೇ ಅಂದರು. ನೀನು ಸಾಮಾನ್ಯ ಶಿಷ್ಯ ಅಲ್ಲಪ್ಪ, ಅದಕ್ಕೆ ನಿನಗೆ ಹೇಳಬೇಕಾಗ್ಯದಂತ ಅಲ್ಲಿ ಹೇಳ್ದಂಗೆ ಇಲ್ಲಿಯೂ ಬ್ರಹ್ಮ
ವೇದಕ್ಕೂ ಪ್ರಮಾಣವಲ್ಲ, 6 ಪ್ರಮಾಣಕ್ಕೂ ಪ್ರಮಾಣವಲ್ಲ, ಯಾವುದಕ್ಕೂ ಪ್ರಮಾಣ ಅಲ್ಲ ಅಂತ ಇಲ್ಲಿ ನಿಶ್ಚಯ ಮಾಡಿದ್ರು ನೋಡ್ರಿ. ಈ ರೀತಿ ಅವ್ಯಕ್ತವಾಗಿರುವಂಥದ್ದು ಎಂಥ ವಸ್ತು ಇರುವುದಂದರೆ ನಿರ್ಗುಣವಾದ ಬ್ರಹ್ಮ ಸ್ವರೂಪವಾದ ನಾನೇ ಅಂತ ತಿಳ್ಕೊ. ಮತ್ತೆ ಹೊರಗೋಗ್ಬೇಡ ನೀನು, ನಾನೇ. ಈ ಜಗತ್ತೆಲ್ಲವೂ ನೀನು ವ್ಯಾಪಿಸಲ್ಪಟ್ಟಿದ್ದಿ. ನೀನು ಎಷ್ಟು ಸಣ್ಣವನಂತ ತಿಳ್ಕೊಂಡಿದ್ದಿ, ನಿನಗೆ ತಿಳಿಯಲಿಕ್ಕೆ ಅಸಾಧ್ಯವಾಗಿರುವಷ್ಟು ನೀನು ದೊಡ್ಡವನಿದ್ದೆ ಅಂತ. ವೇದಗಳೇ ತಿಳಿಲಿಲ್ಲ ಎಷ್ಟು ದೊಡ್ಡವನಿದ್ದೆ ಅಂತ. ಅದಕ್ಕೆ ಅವ್ರು ಜಗದಾಗಲ್ಲ ಮಿಗಿಲಾಗಲ್ಲ ಅಂತ. ಯಾವಾಗ ತಿಳಿತಿದ್ದಿ ನೀನು? ಆ ಕಾರಣ ಜಗತ್ತು ಬ್ರಹ್ಮಕ್ಕೂ ವ್ಯಾಪಕ ಭಾವ ಸಂಬಂಧ ಇರುವುದೆಂದು ಅರ್ಥ. ರೂಪವುಳ್ಳಂಥ ಜಡ ಪದಾರ್ಥಗಳು ಸರ್ವತ್ರ ಸೂರ್ಯ ಪ್ರಕಾಶದಿಂದ ವ್ಯಾಪಿಸಲ್ಪಟ್ಟು ನೇತ್ರಕ್ಕೆ ಗೋಚರವಾಗುವಂತೆ. ಜಗತ್ತಿನಲ್ಲಿ ಏನು ಪದಾರ್ಥಗಳಾವಂದರೆ ಎಲ್ಲ ಜಡ ಪದಾರ್ಥಗಳೇ. ಆ ಜಡವಾದ ಪದಾರ್ಥಗಳಿಗಿದ್ದಷ್ಟು ಬೆಲೆ ಚೇತನ ಸ್ವರೂಪವಾದ ನಮಗಿಲ್ಲಂಗಾಗಿದೆ. ಈಗ ಅಜ್ಞಾನ ದೃಷ್ಟಿಯಿಂದ ನೋಡಿದರೆ ಎಷ್ಟು ಬೆಲೆ ಆಗುತ್ತೆ. ಆದರೂ ಕೂಡ ಅವೆಲ್ಲ ಪದಾರ್ಥಗಳು ಸೂರ್ಯ ಪ್ರಕಾಶದಿಂದ ವ್ಯಾಪಿಸಲ್ಪಟ್ಟು ಅವು ಸೂರ್ಯನ ಪ್ರಕಾಶ ತಗೊಂಡು, ಅದಕ್ಕೆ ಅಧಿದೇವತೆ ಯಾರು? ನೇತ್ರಕ್ಕೆ ಸೂರ್ಯನೇ ಅಧಿದೇವತೆ. ಆ ಸೂರ್ಯನಿಗೂ ನೇತ್ರಕ್ಕೂ ಸಂಬಂಧ ಇರುವುದರಿಂದ ನೇತ್ರದ್ವಾರದಿಂದ ಆ ವಸ್ತುಗಳನ್ನು ತಿಳಿತೀವಿಲ್ಲ. ನಾವು ಅವನು ತಿಳಿದವೋ, ಅವು ನಮ್ಮನ್ನು ತಿಳಿದವೋ? ನೀನೇ ಅವುಗಳನ್ನು ತಿಳಿತಿದ್ದಿ. ಹಾಗೆ ಏಕಸ್ವರೂಪನಾದ ನನ್ನಿಂದ ಒಳಗೆ ಹೊರಗೆ ವ್ಯಾಪಿಸಲ್ಪಟ್ಟು ಈ ಜಗತ್ತೆಲ್ಲವೂ ಸರ್ವ ಇಂದ್ರಿಯಗಳಿಗೆ ಗೋಚರವಾಗುತ್ತದೆ. ಸೂರ್ಯನ ಪ್ರಕಾಶದಿಂದಲೇ ವಸ್ತು ನೇತ್ರಕ್ಕೆ ಗೋಚರ ಆದದ್ದು. ಆ ಪ್ರಕಾಶ ಇಲ್ಲಂದರೆ ನೇತ್ರಕ್ಕೆ ಏನು ಗೊತ್ತಾಗಲ್ಲ. ಅದೇ ರೀತಿ ಚಿದೇಕ ಸ್ವರೂಪನಾದ ಆತ್ಮೇನ ಆತ್ಮ ಒಳಗುನಾದ ಬೆಳಕು ಹೊರಗಾದ. ಅದಕ್ಕೆ ಹೊರಗಿನ ಜಗತ್ತನ್ನು ತಿಳಿದಿದ್ದಿ. ಒಳಗಿನ ಪಿಂಡಾಂಡ, ಹೊರಗಿನ ಬ್ರಹ್ಮಾಂಡ ಎರಡು ನೀ ತಿಳಿತಿದ್ದಿಲ್ಲ. ಆದರೆ ಸೂರ್ಯನ ಪ್ರಕಾಶದಿಂದ ಜಡವಸ್ತುಗಳನ್ನು ನೇತ್ರದ್ವಾರದಿಂದ ಅರಿತಿದ್ದಿ. ಆದರೆ ಒಳಗೆ ಕೆಲಸ ಮಾಡಂಗಿಲ್ಲ ಸೂರ್ಯ. ಒಳಗೆ ಸೂರ್ಯ ಹೊರಗಷ್ಟೇ ಕೆಲಸ. ಒಳಗಿಂದ ಅರ್ತಿದ್ರೆ ಸೂರ್ಯನ ಸಾಕಾಗಿತ್ತು ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ. ಒಳಗೆ ಏನಾವ ಏನಿಲ್ಲ, ಚೇತನಾವೋ ಜಡಾವೋ ಏನೇನಾವಂತ ಎಲ್ಲ ಗೊತ್ತಾಗ್ತಿತ್ತು ನೋಡು. ಅವು ಗೊತ್ತಾಗಲಿಲ್ಲ. ಅದಕ್ಕೆ ಗುರು ಬೇಕಾಯ್ತು. ಇಲ್ಲಿ ಸೂರ್ಯನ ಸಾಧ್ಯ ಇಲ್ಲ ಅಂತ, ಹೊರಗಷ್ಟೇ ಬೆಳಕು. ಹಾಗಾಗಿ ಆ ಒಂದು ಜಗತ್ತು ಸ್ವತಃ ಸ್ವರೂಪ ಉಳ್ಳದಲ್ಲವಾದ್ದರಿಂದ ಅಪ್ರಕಾಶ ಸ್ವರೂಪವಾಗಿದೆ. ಜಗತ್ತಲ್ಲಿ ಸ್ವಯಂ ಪ್ರಕಾಶ ಇಲ್ಲ. ಆ ಪ್ರಕಾಶ ಪುಸ್ತಕದಲ್ಲಿ ಬೆಳಕಿತ್ತಂದರೆ ಕರೆಂಟ್ ಹೋದಾಗ ಇವು ಕಾಣ್ಬೇಕಾಯ್ತು ನನಗೆ. ಪುಸ್ತಕದಲ್ಲಿ ಬೆಳಕು ಇತ್ತು ಅಂದರೆ ಕರೆಂಟ್ ಹೋದಾಗ ಪುಸ್ತಕ ಕಾಣ್ಬೇಕಿಲ್ಲ ನನಗೆ. ಕಾಣೋದಿಲ್ಲ. ಯಾವಾಗ ಕಾಣ್ತದ? ಬೆಳಕಿನಿಂದ ಕಾಣ್ತದಂತ. ಸ್ವಯಂ ಪ್ರಕಾಶ ಇಲ್ಲಿಲ್ಲ. ಆದ್ದರಿಂದ ತಸ್ಯ ಭಾಸ ಸರ್ವವಿಧಂ ವಿಭಾತಿ ಅಂತ ಆ ಪರಬ್ರಹ್ಮದ ಪ್ರಕಾಶದಿಂದಲೇ ಇದೆಲ್ಲವೂ ಗೋಚರ ಆಗ್ತದೆ. ಒಳಗೂ ಗೋಚರ ಆಗ್ತದ, ಹೊರಗೂ ಗೋಚರ ಆಗ್ತದ. ಆದುದರಿಂದ ಈ ಜಗತ್ತೆಲ್ಲವೂ ನನ್ನಿಂದ ವ್ಯಾಪಿಸಲ್ಪಟ್ಟಿದೆ.
ಬ್ರಹ್ಮಾಂಡ ಪಿಂಡಾಂಡ ನನ್ನಿಂದ ತುಂಬ್ಯದಂತಿದ್ದು ಬ್ರಹ್ಮಾಂಡದ ನಾ ತುಂಬಿನು, ನನ್ನಿಂದನೇ ತುಂಬ್ಯದಂತ. ಹಾಗೆ ಜಗತ್ತನ್ನು ಯಾವುದು ಪ್ರಕಾಶಿಸುತ್ತದೆಯೋ ಅದೇ ಬ್ರಹ್ಮವೆಂದು ಮುಖ್ಯವಾದ ಉಪದೇಶ ಮಾಡೋದು. ಜಗತ್ತನ್ನು ಬೆಳಗುವುದು ಯಾವುದದ? ಆ ಬ್ರಹ್ಮನಿಂದ ಜಗತ್ತು ಬೆಳಗ್ತದ. ಮತ್ತು ಇಷ್ಟೇ ಅಲ್ಲದೆ ಸರ್ವಭೂತಗಳು ಉಂಟಲ್ಲ, ಅಂದ್ರೆ ಸರ್ವ ಅಂದ್ರೆ ಎಲ್ಲ ಭೂತಗಳು ಎಷ್ಟು ಅಂತ ವಿಚಾರ ಮಾಡಕ್ಕೆ ಹೋದ್ರೆ ತಲೆ ಕೆಟ್ಟು ಹೋಗ್ತದೆ. ಒಬ್ಬೊಬ್ಬರು ಒಂದೊಂದು ಪ್ರಕಾರ ಭೂತಗಳನ್ನು, ಆಮೇಲೆ ಇಂದ್ರಿಯಗಳನ್ನು, ತತ್ವಗಳನ್ನು ವಿಭಾಗ ಮಾಡ್ಯಾರ. ಒಬ್ರು 25 ತತ್ವ, ಒಬ್ಬರು 36 ತತ್ವ, ಒಬ್ಬರು 56 ತತ್ವ, ಒಬ್ಬರು 108 ತತ್ವ. ಹೀಗೆ ಮುಖ್ಯ ವಿಚಾರ ಮಾಡಿದರೆ ಮೂಲವಾದ ಪ್ರಕೃತಿಯಿಂದ ಪ್ರಾರಂಭ ಮಾಡಬೇಕು. ಮೂಲ ಪ್ರಕೃತಿ, ಆ ಪ್ರಕೃತಿಯಿಂದ ಶಾಸ್ತ್ರದಲ್ಲಿ ಮಾಯೆಯಿಂದ ಮಹಾತತ್ವ, ಮಹಾತತ್ವದಿಂದ ತ್ರಿಗುಣ ಅಹಂಕಾರ, ತ್ರಿಗುಣ ಅಹಂಕಾರದಿಂದ ಭೂತಾದಿ ಅಹಂಕಾರ ಅಂತ ಎಲ್ಲಿಗೆ ನಾವು ಬರ್ತೀವಿ ಅಷ್ಟೆಲ್ಲ ತತ್ವಗಳೇ. ಇರುವ ಸಕಲ ಚರ ಅಚರಾತ್ಮಕ ಪ್ರಾಣಿಗಳೆಲ್ಲವೂ ನನ್ನಲ್ಲಿವೆ. ತೋರುವಂಥ ಇರುವಂಥ ಸಕಲ ಚರ ಅಚರ ಅಂದರೆ ಓಡಾಡುವಂಥವು, ತಿರುಗಾಡುವಂಥವು, ನಿಂತಲ್ಲೇ ನಿಂತವು ಎಲ್ಲ ಜೀವರಾಶಿಗಳು, ಅವೆಲ್ಲ ಪ್ರಾಣಿಗಳು ಯಾರೆಲ್ಲ ಅವಂದ್ರೆ ನನ್ನಲ್ಲಿ ಅವಂದ್ರು. ನನ್ನಲ್ಲಿ ಅಂದರೆ ಅವ್ಯಕ್ತ ರೂಪನಾದ ನನ್ನಲ್ಲೇ ವ್ಯಕ್ತವಾದವು ಇದೆ ಅಂತ ಅರ್ಥ ಆಯ್ತು. ಅವ್ಯಕ್ತವಾದ ಆತ್ಮನಲ್ಲೇ ನನ್ನ ದೇಹ ಆದಿಲ್ಲ, ನಾನೇನಿಲ್ಲೀಗ. ಅವ್ಯಕ್ತವಾದ ಆತ್ಮನಲ್ಲೇ ವ್ಯಕ್ತವಾಗಿರ್ತಕ್ಕಂಥ ದೇಹ ಅದ. ಅವ್ಯಕ್ತವಾಗಿರ್ತಕ್ಕಂಥ ಪರಮಾತ್ಮನಲ್ಲೇ ವ್ಯಕ್ತವಾಗಿರುವ ಜಗತ್ತಾದ. ಹಾಗೆ ಆದುದರಿಂದಲೇ ಜಲದಲ್ಲಿ ತೋರುವ ತರಂಗ ಬುದ್ಬುದ್ಧಾದಿಗಳು ಜಲದ ಸತ್ತೆಯಂತೆ ಸತ್ಯ ಉಳ್ಳವುಗಳಾಗಿ ಜಲದಲ್ಲಿಯೇ ಇರುವಂತೆ. ಭಾಳ ಸಲ ಹೇಳಿದ್ದೆ. ಸಮುದ್ರದಲ್ಲಿ ತೆರೆಗಳಾವ, ಅಲೆಗಳಂದ್ರೆ ತೆರೆಗಳಾವ, ಬುದ್ಬುದಗಳಾವ, ಮತ್ತು ಇನ್ನೂ ಅನೇಕ ಜಲರಾಶಿಗಳು ಕೂಡ ಅವ. ಅವೆಲ್ಲ ಇದ್ದರೂ ಕೂಡ ಜಲದ ರೂಪಗಳೇ ವಿನಃ ನೀರಿನ ಸ್ವರೂಪವನ್ನೇ ಬಿಟ್ಟು ಬೇರೆ ಸ್ವರೂಪದಿಂದ ನೀರಿನಲ್ಲಿ ಇಲ್ಲ. ನೀರಿನ ಸ್ವರೂಪದಲ್ಲೇ ಇರಬೇಕು ವಿನಃ ಬೇರೆ ಸ್ವರೂಪವು ನೀರಿನಲ್ಲಿ ಇರೋಕೆ ಬರೋದಿಲ್ಲ. ಸ್ವಲ್ಪ ಎಣ್ಣೆ ಹಾಕಿ ನೀರಿನಲ್ಲಿ ನೀರಿನ ಸ್ವರೂಪ ಆಗ್ತದೇನದು, ಅದು ಬೇರೆ ಆಗ್ತದೆ. ಅದಕ್ಕಾಗಿ ಜಗತ್ತು ಬ್ರಹ್ಮ ಸ್ವರೂಪವಾಗಿ ಇರುವುದರಿಂದಲೇ ಬ್ರಹ್ಮನಲ್ಲಿ ಆದ. ಬ್ರಹ್ಮ ಸ್ವರೂಪ ಅದ, ಅದಕ್ಕೆ ಬ್ರಹ್ಮನಲ್ಲಿ ಆದ. ಆ ಬ್ರಹ್ಮ ಸ್ವರೂಪಕ್ಕಿಂತ ಬೇರೆ ಇತ್ತು ಅಂದರೆ ಬ್ರಹ್ಮನಲ್ಲಿ ಇದು ಇರಕ್ಕೆ ಬರ್ತಿದ್ದಿಲ್ಲ. ಸತ್ಯದ ಏನಾದ ಅದರ ಅಡಿಯಲ್ಲೇ ಅಸತ್ಯ ಅದ. ಸತ್ಯನೇ ಅದಕ್ಕೆ ಆಧಾರ. ಅಸತ್ಯಕ್ಕೆ ಆಧಾರ ಯಾವುದು? ಸತ್ಯ. ಸತ್ಯ ಬಿಟ್ಟು ಅಸತ್ಯ ಅದೇನ್ರಿ? ಧರ್ಮ ಬಿಟ್ಟು ಅಧರ್ಮ ಅದೇನು? ನೀತಿ ಬಿಟ್ಟು ಅನೀತಿ ಅದೇನು? ಜ್ಞಾನ ಬಿಟ್ಟು ಅಜ್ಞಾನ ಅದೇನು? ಇಲ್ಲ. ಹೇಗೆ ಇಲ್ಲ ಅಂದರೆ ಜಲವನ್ನು ನೋಡಿದಾಗ ಇಲ್ಲ, ನೀರನ್ನು ನೋಡುವಂಥ ದೃಷ್ಟಿ ಬಂದರೆ ಇಲ್ಲ. ಇನ್ನು ಅಲೆಗಳು ನೋಡುವ ದೃಷ್ಟಿ ಇವು ಬೇರೆ, ಗುರುಗಳೇ ಬೇರೆ ಅಂದ ದೃಷ್ಟಿ ಇತ್ತಂದರೆ ಅದು ಬೇರೆ ಆಗ್ತದೆ. ಅದೇ ರೀತಿಯಾಗಿ ಬಂಗಾರದ ಆಭರಣಗಳು ಬಂಗಾರದ ಸತ್ತೆಯಿಂದ ಇರುವಿಕೆ ಉಳ್ಳವಾಗಿ, ಅವಕ್ಕೆ ಇರುವಿಕೆ ಎಲ್ಲಿಂದ ಬಂದದ? ಸುಳ್ಳಿಗೆ ಇರುವಿಕೆ ಎಲ್ಲಿಂದ ಬಂತು? ಸತ್ಯದಿಂದ ಬಂದದ. ದೇಹದ ಇರುವಿಕೆ ಎಲ್ಲಿಂದ ಬಂದದ? ಆತ್ಮನಿಂದ ಬಂದದ. ಆತ್ಮನಿಂದ ಬಂದದಲ್ಲ.
ಆದರೆ ಇಲ್ಲಿ ವ್ಯಾವಹಾರಿಕ ಸತ್ತ ಅದ. ಇದು ವ್ಯಾವಹಾರಿಕ. ಈ ವ್ಯವಹಾರ ಎಲ್ಲಿ ಅಡಗ್ತದ, ಆಭರಣದ ವ್ಯವಹಾರ ಎಲ್ಲಿ ಅಡಗ್ತದ ಅಂದ್ರೆ ಬಂಗಾರದಲ್ಲಿ ಅಡಗ್ತದ. ಆಭರಣ ರೂಪ ಇರೋದನ್ನ ವ್ಯಾವಹಾರಿಕ ಕಾರಣ ಆಗ್ತದೆ. ಬಂಗಾರದಲ್ಲಿ ಅಡಗಿದಾಗ ಅಲ್ಲಿ ಪಾರಮಾರ್ಥಿಕ ಸತ್ತ ಅಂತ ಉಳಿತದ. ಅದೇ ಪ್ರಕಾರವಾಗಿ ಬಂಗಾರದಲ್ಲಿ ಆಭರಣಗಳು ಎಲ್ಲವೂ ಇರುವಂತೆ ಸಮಸ್ತ ಭೂತಗಳು ಸತ್ವ ಸ್ವರೂಪನಾದ ನನ್ನ ಇರುವಿಕೆಯಿಂದಲೇ ಇರುವಿಕೆಯನ್ನು ಪಡೆದು ನನ್ನಲ್ಲಿ ಇರುತ್ತವೆ ಎಂದರ್ಥ. ಬಂಗಾರದಿಂದ ಆಭರಣಗಳು, ಬಂಗಾರ ಸತ್ತ, ಬಂಗಾರದ ಗುಣವನ್ನೇ ಆಭರಣ ಪಡೆದುಕೊಂಡು ಮತ್ತೆ ಆ ಆಭರಣಗಳು ಬಂಗಾರದಲ್ಲಿ ಲಯವಾದಂತೆ. ಅದೇ ರೀತಿಯಾಗಿ ಇಷ್ಟು ಹೇಳೋದ್ರಿಂದ ಏನು ಕಾರಣ ಆಯ್ತು ರೀ ಅಂದರೆ, ಬ್ರಹ್ಮಕ್ಕೂ ಜಗತ್ತಿಗೂ ಆಧಾರ ಅದೇ ಭಾವ ಇರುವುದೆಂದು ಸೂಚಿಸಿ, ಅದೇ ಅದು ಎರಡು ಸಂಬಂಧ. ಅಲ್ಲಿ ಆಧಾರ ಆ ಬ್ರಹ್ಮ, ಅದೇ ಮಾಯ ಅಂತ ಅದೇ ವಶಿಷ್ಠ ಮಹರ್ಷಿಗಳು ರಾಮ ಹೇಳಿದರು. ಆಧಾರದ ಅಡಿಯಲ್ಲಿ ಅದೇ ಆದಂದರು, ಹೌದಿಲ್ಲ? ಅದರಂತೆ ನಿನ್ನ ಆಧಾರದಲ್ಲೇ ಅಧೇಯವಾದಂಥ ಈ ಶರೀರದ ಈ ಜಗತ್ತಾದ ನೋಡು. ಹಾಗಾಗಿ ಸರ್ವಭೂತಗಳಿಗೆ ಆಧಾರವಾದದ್ದು ಯಾವುದು ಅಂದರೆ ಅದೇ ಬ್ರಹ್ಮ ಅಂತ ಶ್ರುತಿಗಳು ಬೋಧಿಸಿದರು. ವೇದಗಳು ಏನು ಬೋಧ ಮಾಡಿವು ಅಂದರೆ ಸರ್ವಕ್ಕೂ ಆಧಾರವಾದದ್ದು ಯಾವುದು ಅಂತ ಹೇಳಿ ಬ್ರಹ್ಮವನ್ನು ಬೋಧಿಸಿದವು. ಮುಂದೆ ಶ್ಲೋಕಗಳಲ್ಲಿ ಅನಂತ ರೀತಿಯಿಂದ ಉತ್ಕೃಷ್ಟವೆಂದು ಪ್ರಕೃತಿಯು ನಿಕೃಷ್ಟವೆಂದು ಹೇಳಿದೆ. ಅದನ್ನೇ ಇಲ್ಲಿ ಕಾರ್ಯಸಹಿತವಾದ ಪ್ರಕೃತಿಯು ವ್ಯಾಪ್ಯವೆಂತಲೂ ತಾನು ವ್ಯಾಪಕನೆಂತಲೂ ಅದು ಅಧೇಯವಾದ್ದರಿಂದ ನಿಕೃಷ್ಟವೆಂತಲೂ ತಾನು ಆಧಾರವಾದುದರಿಂದ ಉತ್ಕೃಷ್ಟನೆಂತಲೂ ಹೀಗೆ ಆಧಾರ ಅಧೇಯ ಭಾವವನ್ನು ಪ್ರತಿಪಾದನೆ ಮಾಡಿದ ವಿನ ಇದೇ ಬ್ರಹ್ಮ ಅಂತ ನೀನು ಹೇಳಿಲ್ಲ. ಅದು ಮುಟ್ಟಿ ತೋರಿಸಲಿಲ್ಲ, ವಾಪಸ್ ಬಂದು. ಹಾಗೆ ಅದ್ವೈತ ಶ್ರುತಿಗೆ ವಿರೋಧ ಆಗ್ತದ. ಆ ಕಾರಣ ಅವೆಲ್ಲವನ್ನು ನಿವಾರಿಸುವುದಕ್ಕೋಸ್ಕರವಾಗಿ ಇಲ್ಲಿ ಅರ್ಥಾತ್ ಅದೇಶೋ ನೇತಿ ನೇತಿ ನಸನ್ನ ಅಸನ್ನ ಸದಸತ್ತಂತ 12 ಪ್ರಕಾರ ಸತ್ತು ಅಸತ್ತು ಸದಸತ್ತು ಭಾವ ಅಭಾವ ಭಾವ ಅಭಾವ ಈ ರೀತಿಯಾಗಿ 12 ಪ್ರಕಾರ ಶಾಸ್ತ್ರಗಳನ್ನ ಅಲ್ಲಗಳಿಗೆ ಬಂದವು. ಈ ರೀತಿ ಇತ್ಯಾದಿ ಶ್ರುತಿಗಳಂತೆ ಸರ್ವ ದೃಶ್ಯವನ್ನು ನಿಷೇಧ ಮಾಡಿ ಅದ್ವೈತವನ್ನು ಪ್ರತಿಪಾದಿಸಲ್ಪಟ್ಟು ವೇದಗಳು ಏನು ಮಾಡಿದ್ರೆಂದರೆ ದೃಶ್ಯವನ್ನು ನಿಷೇಧ ಮಾಡಿದವು. ದೃಶ್ಯವನ್ನ ನೀನಲ್ಲ ನೀನಲ್ಲ ಅಂತೇಳಿ ಅದನ್ನು ಹೇಳೋದಕ್ಕೆ ಶಾಸ್ತ್ರಗಳು ಉಂಟು. ನೀನು ದೃಶ್ಯ ವಸ್ತುವಲ್ಲ, ಯಾಕಂದ್ರೆ ಅದೃಶ್ಯನಾಗಿ ನೀನಿದ್ದಿ ಅಂದರೆ ನಿರಾಕಾರ ಆಗಿದ್ದೆ ಅಂತ. ಪ್ರಕೃತಿಯಲ್ಲಿ ಪರಮಾತ್ಮನು ವ್ಯಾಪಿಸಿರುವನೆಂದರೆ ಮನೆಯಲ್ಲಿ ಗಾಳಿ, ಹುತ್ತದಲ್ಲಿ ಹಾವು, ಕಬ್ಬಿಣದಲ್ಲಿ ಅಗ್ನಿಯು ವ್ಯಾಪಿಸಿರುವಂತೆ ಭೂತಗಳಲ್ಲಿ ಪ್ರವೇಶಿಸಿ ಇಲ್ಲವೇ ವ್ಯಾಪಿಸಿ ಇರುವನೆಂದು ತಿಳಿಯಬಾರದು. ನೀನು ವ್ಯಾಪಕನ ಮತ್ತೆ ಅನರ್ಥ ಮಾಡಕ್ಕೆ ಹೋಗಬೇಡಪ್ಪ. ಈ ಪ್ರಕೃತಿಯಲ್ಲಿ ಪರಮಾತ್ಮ ಪೂರ್ಣ ಆನಂದ್ರೆ ಮನೆಯಲ್ಲಿ ಗಾಳಿ ಅದಲ್ಲ, ಅದ್ರಾಗಂತ ತಿಳ್ಕೊಬೇಡ. ಹುತ್ತದಲ್ಲಿ ಹಾವು ಸೇರಿದಲ್ಲ,
ಅದರಂಗೆ ಜಗತ್ತಿನಲ್ಲಿ ಬಂದು ಸೇರಿದ್ದಲ್ಲ ಅಥವಾ ನಿನ್ನಲ್ಲಿ ಬಂದು ಸೇರಿದ್ದಲ್ಲ. ಕಬ್ಬಿಣದ ತುಂಡಿನಲ್ಲಿ ಬೆಂಕಿ ಪ್ರವೇಶ ಆಗ್ತದಲ್ಲ, ಅದ್ರಂಗೂ ತಿಳ್ಕೊಬೇಡ. ಭೂತಗಳಲ್ಲಿ ಪ್ರವೇಶಿಸಿ ಇಲ್ಲವೇ ವ್ಯಾಪಿಸಿ ಇರುವನೆಂದು ತಿಳಿಯಬಾರದು. ಏಕೆಂದರೆ ವಿಕಾರವುಳ್ಳ ಗಾಳಿ, ಸರ್ಪ, ಅಗ್ನಿ ಮೊದಲಾದವುಗಳಿಗೆ ಗೃಹಾದಿಗಳಲ್ಲಿ ಪ್ರವೇಶಿಕೆ. ಯಾಕಂದ್ರೆ ಹುತ್ತದಲ್ಲಿ ಹಾವು ಹೋಗಿ ಸೇರಿದ್ರೆ ಮೊದಲು ಅಲ್ಲಿ ಹಾವಿರಕ್ಕೆ ಜಾಗ ಅದಂತ ಅರ್ಥ ಆಯ್ತಲ್ಲ. ಕಬ್ಬಿಣದಲ್ಲಿ ಅಗ್ನಿ ಪ್ರವೇಶ ಆಗಿದೆ ಅಂದರೆ ಮೊದಲು ಕಬ್ಬಿಣದಲ್ಲಿ ಅಗ್ನಿ ಇದ್ದಿಲ್ಲ, ಇಲ್ಲದ ಜಾಗದಲ್ಲಿ ಹೋಗಿ ಪ್ರವೇಶ ಆಯ್ತು. ಹೌದಲ್ಲ? ಆದರೆ ಇದು ಆ ರೀತಿ ತಿಳಿಯುವುದು ಸಂಭವನೀಯವಲ್ಲ. ಅದು ಸರಿಯಲ್ಲ ನೋಡು ಅರ್ಜುನ. ನಿರ್ವಿಕಾರನಾದ, ನಿರವಯನಾದ, ಅಸಂಗನಾದ, ನಿಷ್ಕ್ರಿಯನಾದ ಆಕಾಶದಂತೆ ಪೂರ್ಣವಾದ ನನಗೆ ವ್ಯಾಪಿಸುವಿಕೆಯು ಸಂಭವಿಸುವುದಿಲ್ಲ. ಆಕಾಶ ಆದಲ್ಲೀಗ ಪೂರ್ಣ ಆದಿಲ್ಲ. ಆಕಾಶದಲ್ಲಿ ಇನ್ನೊಂದು ಆಕಾಶ ಹೋಗಿ ಕೂಡಕ್ಕೆ ಬರ್ತದೇನು? ಯಾಕೆ ಬರಂಗಿಲ್ಲ ಅಂದರೆ ಅದು ವ್ಯಾಪಕ ಅದ, ಅದು ಪೂರ್ಣ ಅದ. ಹಾಗೆ ಪೂರ್ಣನಾದ ನನಗೆ ಸರ್ಪಭೂಷಣ ಒಂದು ಪದ್ಯ ಹೇಳಿರಲ್ಲ, ಯಾವುದದು? ಸ್ವಗತ ಮುಖ್ಯ ಭೇದ ಮೂರಿ ತೋರ್ಪ ಗಗನದಂತೆ ದೃಶ್ಯ ಒಂದು ಇಲ್ಲವೋ. ಹಾಗಾಗಿ ದೃಶ್ಯದಲ್ಲಿ ಅದೃಶ್ಯವಾದದ್ದು ಹೋಗಿ ಸೇರಂಗಿಲ್ಲ, ಅದೃಶ್ಯವಾದದಲ್ಲಿ ದೃಶ್ಯ ಕೂಡಕ್ಕೆ ಬರ್ತದೆ. ಈಗ ನಿರಾಕಾರದ ಮಠದಲ್ಲಿ ಬಂದು ನಾವು ಕೂಡಕ್ಕೆ ಆಸ್ವಾದ ಸಿಕ್ಕದ. ಮಠಕ್ಕೆ ಆಕಾರ ಇತ್ತು ಅಂದರೆ ಎಲ್ಲಿ ಹೋಗಿ ಕೂಡ್ತಿದ್ದಿ? ಇದು ಅನುಭವ ಅದ. ಅದರಂತೆ ನೀನು ಹೇಗಿದ್ದೆ ಅಂದರೆ ಅಸಂಗನೂ ಇದ್ದಿ, ನಿಷ್ಕ್ರಿಯನಿದ್ದಿ, ಆಕಾಶದಿಂದ ಪೂರ್ಣನೂ ಇದ್ದಿ. ಅದಕ್ಕೆ ನೀನು ವ್ಯಾಪಿಸಿದ್ದಿ ಅನ್ನೋ ಮಾತು ಕೂಡ ಸಂಭವನೀಯವಲ್ಲ. ಹೇಳೋಕ್ಕೋಸ್ಕರ ಮಾಡಿದ್ವಿ ವ್ಯಾಪಕವಾಗಿದ್ದಿ ಅಂತ. ನೀ ದೊಡ್ಡವನಾಗಿದ್ದೆಪ್ಪ ಅಂತ ಹೇಳ್ಬೇಕಾದ್ರೆ ನಾನು ಹೆಂಗಾತೇನು ದೊಡ್ಡವನು ಅಂದಾಗ, ನೋಡು ಮೊದಲು ಚಿಕ್ಕವನಿದ್ದಾಗ ನಿನ್ನ ಧ್ವನಿ ಬೇರಿತ್ತು, ನಿಮ್ಮ ಮುಖ ಲಕ್ಷಣ ಬೇರಿತ್ತು, ನಿನಗೆ ಈಗ ಮೀಸೆ ಮೂಡಕತ್ತಾವ, ಗಡ್ಡ ಬರಕತ್ತಾವ. ಕೆಲವು ಲಕ್ಷಣವನ್ನು ಹೇಳಿ ಅವನು ದೊಡ್ಡವನು ಅಂತ ಹೇಳಿದ್ರಿವಿನ ಚಿಕ್ಕವನು ಅವನೇ, ದೊಡ್ಡವನು ಅವನೇ. ಸಣ್ಣವನು ಇದ್ನಲ್ಲ, ಈ ದೊಡ್ಡವನಾಗ ಬೇರೆ ಆಗಿರೇನ ಅವನೇ. ಯಾವ ಚಿಕ್ಕವನು ಅನ್ಕೊಂಡಿದ್ದ ಅವನಿಗೆ ದೊಡ್ಡವನಾಗ್ಯಾನ. ಯಾಕಂದರೆ ಲಕ್ಷಣದ ಮೇಲೆ ದೊಡ್ಡವನು. ಸಣ್ಣ ಹುಡುಗ ನೀವು ದೊಡ್ಡವರಂತ್ರೆ, ಯಾಕಂದರೆ ದೊಡ್ಡವನ ಲಕ್ಷಣ ಇನ್ನೂ ಮೂಡಿ ಬಂದಿಲ್ಲ ಅವನಿಗೆ. ಆ ಲಕ್ಷಣ ಮೂಡಿ ಬಂದಾಗ ನೀ ಹೇಳೋದೇ ಬೇಕಾಗಿಲ್ಲ. ನಾವು ಅನ್ಕೊಂತೀವಿ ಮಗ ದೊಡ್ಡವನಾಗ್ಯಾನ, ಮಗಳು ದೊಡ್ಡವನಾಗ್ಯಾನ. ಅದರಂತೆ ಜೀವಾತ್ಮ ಇಲ್ಲಿ ಭಾಳ ಸಣ್ಣವನಾಗ್ಯಾನ, ಭಾಳ ಸಣ್ಣವನಾಗ್ಯಾನ. ಅದಕ್ಕೆ ಸದ್ಗುರುನಾಥ ಸ್ತುತಿ ಪ್ರಮಾಣದಿಂದ ನೀನು ದೊಡ್ಡವನಿದ್ದಪ್ಪ ಅಂತ ಹೇಳಿದ್ರು ಅವರು. ದೊಡ್ಡವಂದ್ರೆ ಏನು? ನೀನು ಪರಬ್ರಹ್ಮ ಇದ್ದಿ, ಪರಮಾತ್ಮನಿದ್ದಿ. ಅದಂಗೆ ನೀ ಪರಮಾತ್ಮ ಆತಿದ್ದಿ, ನಾನೆಂಗೆ ದೊಡ್ಡವನಾದ ಹೆಂಗೆ ಹೇಳ್ತೀರಿ ಅಂದಾಗ ಗೌರಿ ಹೇಳ್ದ, ನೋಡಪ್ಪ ಈ ಕಾರಣಕ್ಕಿಂತ ಈ ಲಕ್ಷಣಗಳು ನಿನ್ನಲ್ಲಿ ಅಂದರೆ ನೀ ದೊಡ್ಡವನು ಅಂತ ಹೇಳ್ಕೊ. ಮತ್ತು ಆ ಹುಡುಗ ನಾನು ದೊಡ್ಡವನು ಅಲ್ಲ, ಅವನೇ ಬೇರೆ ನಾನೇ ಬೇರೆ ಅಂತಾನೆ ನಾನು. ಹೌದಪ್ಪ ನಾ ದೊಡ್ಡವನಾಗಿನಿ ಅಂತೇಳಿ ಖುಷಿ ಪಡ್ತಾನ, ಅವನು ಸಂತೋಷ ಪಡ್ತಾನ. ಆದರೆ ಇಲ್ಲಿ ಗುರುವಾಕ್ಯವನ್ನು ಕೇಳಿ, ಶ್ರುತಿವಾಕ್ಯವನ್ನು ಕೇಳಿ, ಅನುಭವವನ್ನು ಮಾಡಿ ನೀ ದೊಡ್ಡವನಿದ್ದಪ್ಪ ಪರಮಾತ್ಮ ಅಂದರೆ ನಾವು ದುಃಖ ಪಡ್ತೀವಿ ಅಂದಾಗ ಆ ಬಾಲಕನಿಗಿದ್ದಂಥ ಜ್ಞಾನ ನಮಗಿಲ್ಲ ಅಂತ ಅರ್ಥ ಆಗ್ತದೆ. ಹಾಗಾಗಿ
ಇಲ್ಲಿ ಘಟ ಆಕಾಶವೆಂಬಲ್ಲಿ ಘಟದಲ್ಲಿ ಆಕಾಶ ಅಂತ ಹೇಳ್ತಿರಲ್ರಿ, ಕೊಡದಲ್ಲಿ ಆಕಾಶಕ್ಕೆ ಘಟದಲ್ಲಿ ಪ್ರವೇಶಿಸುವಿಕೆಯು ಸಂಭವಿಸಿದಂತೆ ನೀನು ಸಹಭೂತಗಳಲ್ಲಿ ಪ್ರವೇಶಿಸುವುದು ಏಕೆ ಸಂಭವಿಸಬಾರದು? ಅಲ್ರಿ, ನೀನು ಪ್ರವೇಶ ಆಗಿದೆ ಅಂತ ಹೇಳ್ಬಿಟ್ರೆ ಆಯ್ತಲ್ಲ, ಇಷ್ಟಾಕ ರಾಮಾಯಣ. ಹೆಂಗ ಕೊಡದಲ್ಲಿ ಬಯಲು ಪ್ರವೇಶ ಆಗ್ಯದ, ಘಟದಲ್ಲಿ ಆಕಾಶ, ಅದರಿಂದ ಜಗತ್ತಿನಲ್ಲಿ ನೀನು ಪ್ರವೇಶ ಆಗಿದ್ದೀ ಅಂತ ಹೇಳು. ಅಲ್ಲಿ ಆಗ್ಯದಲ್ಲ ಅಂದರೆ ಆಕಾಶಕ್ಕೆ ಘಟಾಂತರ ಭಾಗದಲ್ಲಿ ಪ್ರವೇಶಿಸುವಿಕೆ ಎಂಬ ಕಲ್ಪನೆಯು ಭ್ರಮೆ. ನೋಡು, ಭ್ರಮೆಯಿಂದ ಪ್ರಶ್ನೆ ಮಾಡ್ತಿದ್ದಿ, ವಿಚಾರದಿಂದ ಪ್ರಶ್ನೆ ಅಲ್ಲ. ಯಾಕಂದರೆ ಅದು ಆಕಾಶ ಕೊಡದಲ್ಲಿ ಪ್ರವೇಶ ಆಗ್ಯದ ಅನ್ನುವುದು ಬರೀ ಕಲ್ಪನೆಯ ಭ್ರಮೆ ಮಾತ್ರ. ಯಾಕಂದರೆ ಅದು ವಾಸ್ತವವಾದದ್ದಲ್ಲ, ಸರಿಯಾಗಿ ತಿಳ್ಕೊಂಡದಲ್ಲ. ಹೇಗೆಂದರೆ ನಿರವಯವಾದ ಪದಾರ್ಥವು ಚಲಿಸಲಾರದೆಂಬುದು ಅನುಭವ ಸಿದ್ಧವಾದ ಮಾತು. ಒಂದು ತಿಳ್ಕೊ, ಅವಯವ ಇದ್ದದ್ದು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬರ್ತದೆ, ನಮ್ಗೆ ಅನುಭವ ಸಿದ್ಧವಾದ ಮಾತು. ಆದರೆ ನಿರವಯವ ಯಾವುದು? ಬಯಲು. ಆಕಾಶಕ್ಕೆ ತೊಲೆ, ಕಂಬ ಏನಾರು ಇಲ್ಲಲ್ಲ. ಇಲ್ಲಂದಮೇಲೆ ಅದು ಹೆಂಗೆ ಹೋಗಿ ಪ್ರವೇಶ ಆಗ್ತದೆ? ನಿರವಯವ. ಆ ಕಾರಣ ಅದರಂತೆ ನಿರವಯವನಾದ ನನಗೆ ಚಲನೆಯಲ್ಲಿ ನೀನು ಹೋಗಿ ಸೇರಿರಬೇಕ, ನನಗೆ ಚಲನೆ ಇಲ್ಲಲ್ಲ. ಪೂರ್ಣ ಇದ್ದಿ, ಅಪೂರ್ಣವಾದದ್ದು ಚಲನೆ ಆಗ್ತದೆ, ಪೂರ್ಣವಾದದ್ದು ಚಲನೆ ಮಾಡಕ್ಕೆ ಬರೋಂಗಿಲ್ಲ. ಆ ಕಾರಣ ಬ್ರಹ್ಮವು ಜಗತ್ತನ್ನು ಸೃಷ್ಟಿ ಮಾಡಿ ಅದರಲ್ಲಿ ಪ್ರವೇಶಿಸಿದೆ ಎಂಬ ಶ್ರುತಿಯು ಬ್ರಹ್ಮವು ಭೂತಗಳಲ್ಲಿ ಪ್ರವೇಶಿಸಿರುವ ಸಂಗತಿಯನ್ನು ಹೇಳುತ್ತದೆ, ಅಲ್ಲದೆ ಅದು ಹಾಗಲ್ಲ. ಹೇಗೆಂದರೆ ಶ್ರುತಿಯು ಹೇಳಿರುವುದು ಬ್ರಹ್ಮದ ಆಭಾಸಕ್ಕೆ ಸಂಬಂಧಪಟ್ಟ ವಿಷಯ, ಬ್ರಹ್ಮದ ವಿಷಯವಲ್ಲ. ಬ್ರಹ್ಮದ ವಿಷಯ ಅಲ್ಲ, ಅದು ಕೊಡೋದು ವಿಷಯ ಅದು. ಏಕೆಂದರೆ ಅನೇಕ ಶ್ರುತಿಗಳು ಬ್ರಹ್ಮವನ್ನು ನಿಷ್ಕಲ್ಮ, ನಿಷ್ಕ್ರಿಯಂ, ಅಸಂಗೋ ನಹಿ ಶಗ್ನತೆ, ಆಕಾಶವತ್ ಸರ್ವಗತ ನಿಶ್ಚಿತ ಅಂತ ಶ್ರುತಿಗಳು ಹೇಳ್ತಾ ಬಂದಾವ. ಒಂದು ಪ್ರಕಾರ ಅಲ್ಲ. ಮತ್ತೆ ಇದಕ್ಕೆ ಪೂರ್ಣವಿದಂ ಅಂತಲೂ ಹೇಳಿದ. ಬ್ರಹ್ಮ ನಿರವಯವು ಅಂತ ಹೇಳಿದ, ಅಸಂಗ ಅಂತನೂ ಆದ, ನಿಷ್ಕ್ರಿಯ ಪೂರ್ಣವಾಗಿರುವುದೆಂದು ಹೇಳುತ್ತದೆ. ಆದ್ದರಿಂದ ಅಂಥ ಬ್ರಹ್ಮವು ಭೂತಗಳಲ್ಲಿ ಪ್ರವೇಶ ಮಾಡಿದೆ ಎಂಬುದು, ಇಲ್ಲವೇ ವ್ಯಾಪಿಸಿರುವುದು ಎಂಬುದು, ಅಥವಾ ಸಂಬಂಧವಿರುವುದು ಎಂಬುದು ಭಾವಿಸಲಿಕ್ಕೆ ಇಲ್ಲಿ ಅನುಭವದಲ್ಲಿ ಅವಕಾಶವೇ ಇಲ್ಲ. ಬಯಲಿನ ಕೊಡ ಹುಟ್ಟ್ಯದು, ಕೊಡದಾಗ ಬಯಲು ಹುಟ್ಟ್ಯದು. ಕುಂಬಾರ ಕೊಡ ಮಾಡಿದ್ನಲ್ಲ, ಬಯಲಿನ ಕೊಡ ಮಾಡ್ಯಾನೋ, ಕೊಡದಾಗ ಬಯಲು ಮಾಡ್ಯಾನೋ? ಇಲ್ಲಾಂದರೆ ಅವನು ಕೊಡ ಮಾಡಿ ಬಯಲು ತುಂಬಕ್ಕಾಗಿದ್ರೆ ಕೊಡ ಮಾಡೋಕ್ಕೆ ಬರ್ತದಿಲ್ಲ. ಆ ಪೂರ್ಣದಲ್ಲಿ ಅಪೂರ್ಣವಾದದ್ದು ಬಂದಾಗ ಪೂರ್ಣತ್ವ ಅದರ ಸಂಬಂಧ ಆಗಿರ್ತದೆ. ಹೆಂಗೆ ಸಂಬಂಧ ಅಂದರೆ ಈ ರೀತಿ ಸಂಬಂಧ ಅಂತ ಅರ್ಥ ಮಾಡೋಂಗಿಲ್ಲ, ಅದು ಪೂರ್ಣ ಅಂತ ಅರ್ಥ ಮಾಡಬೇಕು. ಹಾಗೆ ಇಲ್ಲಿ ಬ್ರಹ್ಮವು ಭೂತಗಳಲ್ಲಿ ಪ್ರವೇಶಿಯೇ ಇಲ್ಲ ಎಂಬುದು ಸಿದ್ಧವಾಗುತ್ತದೆ. ಬ್ರಹ್ಮ ಭೂತಗಳಲ್ಲಿ ಪ್ರವೇಶ ಆಗಿಲ್ಲ, ಭೂತ ಬ್ರಹ್ಮದಲ್ಲಿ ಪ್ರವೇಶ ಆಗ್ಯದ. ನಮ್ಮ ಶರೀರ ಬ್ರಹ್ಮದಲ್ಲಿ ಹುಟ್ಟ್ಯದ, ಶರೀರದಲ್ಲಿ ಬ್ರಹ್ಮ ಹುಟ್ಟಿಲ್ಲ. ಅದಕ್ಕಾಗಿ ಹುಟ್ಟಿದ್ದು ನಾಶ ಆಗ್ತದ. ಅದಕ್ಕೆ ಆಶ್ರಯ ಕೊಟ್ಟ ಬ್ರಹ್ಮ ಏನದ, ಅದು ಶಾಶ್ವತವಾಗಿ ಉಳಿತದ.
ಅದಕ್ಕಾಗಿ ನಿನ್ನ ಸಾವಿಲ್ಲ ಅಂತ ಹೇಳ್ಕೊಂತ ಬಂದು ಶಾಸ್ತ್ರ. ಹೀಗೆ ಪ್ರಮಾಣವನ್ನು ವಿಚಾರ ಮಾಡಿದ್ರೆ ಕೊಡದಲ್ಲಿ ಬಯಲು ಪ್ರವೇಶ ಆಗದಂತ ಸಾಮಾನ್ಯ ತಿಳಿಲಿಲ್ಲ ಅಂದ್ರೆ ಅಂತಾರಲ್ಲ. ಆದರೆ ಕೊಡ ಒಡೆದ್ರೆ ಬಯಲು ಹೊಡಿತದೇನು? ಕೊಡ ನಾಶ ಆದರೆ ಬಯಲಿಗೆ ನಾಶ ಆಗ್ತದೇನು? ಮತ್ತು ಬಯಲು ಕೊಡಕ್ಕೆ ಸಂಬಂಧ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಸಂಬಂಧ ಇತ್ತು ಅಂದರೆ ಕೊಡ ಹೊಡೆದ್ರೆ ಬಯಲು ಹೊಡಿಬೇಕಾಗಿ. ಹಾಗೆ ಇದು ಆದ್ದರಿಂದ ಮೂಲದಲ್ಲಿ ಇದೆಲ್ಲ ತಿಳಿಯೋದಕ್ಕೋಸ್ಕರವಾಗಿ ಹೇಳಿದ್ದೇವಿನ ನೀನು ಅಪ್ರಮಾಣ ಕೂಡಲ ಸಂಗಮ ದೇವ. ಪ್ರಮಾಣ ಇಲ್ಲ ಅಂತ ಹೇಳ್ತಾ ಬಂದು ನೋಡ್ರಿ. ಹೀಗೆ ನಿರ್ವಿಕಾರನು ಪೂರ್ಣನು ಪರಬ್ರಹ್ಮನು ಆದ ನೀನು ಭೂತಗಳಲ್ಲಿ ಇರುವಿಕೆಯೋ ಮತ್ತು ವ್ಯಾಪಸಿಕೆಯೋ ಇಲ್ಲವಾದರೆ ಹೋಗಲಿ, ಭೂತಗಳು ನಿನ್ನಲ್ಲಿ ಇರುವವು ಅಲ್ಲವೇ ಅಂತ ಪ್ರಶ್ನೆ ಮಾಡಿದ. ಮತ್ತೆ ಗುರುಗಳ ಉಪದೇಶದಲ್ಲೇ ಮತ್ತೆ ಪ್ರಶ್ನೆ. ಭೂತಗಳು ನಿನ್ನಲ್ಲಿ ಇರುವವಲ್ಲವೇ? ನಮ್ಮಲ್ಲಿ ಅವಿಲ್ಲ ಭೂತಗಳು. ಅವು ಹೆಂಗಾವ? ನೀನು ಭೂತಗಳಲ್ಲಿದ್ದೀಯೋ ಅಥವಾ ಭೂತಗಳಲ್ಲಿ ನೀನಿದ್ದೀಯೋ ಅನ್ನುವ ಪ್ರಶ್ನೆಗೆ ಸಂಬಂಧವಾದದ್ದು ಮುಂದೆ 5ನೇ ನುಡಿಯಲ್ಲಿ ಸೂಕದಲ್ಲಿ ಉತ್ತರವನ್ನು ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ, ಆನಂದ ಮಾಡುವೆನ, ಆನಂದ ಮಾಡುವೆ. ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ, ಆನಂದ ಮಾಡುವೆನ, ಆನಂದ ಮಾಡುವೆ. ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ, ಆನಂದ ಮಾಡುವೆನ. ಅಂಗಂಬಾಕಾರ ಲಿಂಗಂಬ ಶರೀರವೋ, ಅಂಗಂಬ ಆಕಾರ ಲಿಂಗಂಬ ಶರೀರವೋ, ಅಂಗದೊಳಗೆ ಮಹಾಲಿಂಗ ಮೂರುತಿ ಪೂಜೆ, ಆನಂದ ಮಾಡುವೆನ, ಆನಂದ ಮಾಡುವೆ. ಲಿಂಗಂಬ ಪದ ಪೂಜೆ, ಲಿಂಗಂಬ ಪದ ಪೂಜೆ, ಆನಂದ ಮಾಡುವೆನ. ಆತಾಳ ಪಾತಾಳ ಎಡಬಾಲ ಕೆರೆ ಬಾವಿ, ಆತಾಳ ಪಾತಾಳ ಎಡಬಾಲ ಕೆರೆ ಬಾಯಿ, ಶೀತಳ ತಂದಿನಿ ಬಾರೋ ಶಿವ ನಿನ್ನ ಪೂಜೆಕ್ಕ, ಆನಂದ ಮಾಡುವೆನ, ಆನಂದ ಮಾಡುವೆ. ಲಿಂಗಂಬ ಪದ ಪೂಜೆ, ಲಿಂಗಂಬ ಪದ ಪೂಜೆ, ಆನಂದ ಮಾಡುವೆನ. ಅವರ್ಯಾರು ಇವರ್ಯಾರೋ ಎಂಡರ ಮಕ್ಕಳು ಯಾರೋ, ಅವರ್ಯಾರು ಇವರ್ಯಾರೋ ಎಂಡರ ಮಕ್ಕಳ ಯಾರೋ, ಬಂಡಿ ತುಂಬ ಭಾಗ್ಯ ಹೋಗಿ ಅಡವಿ ಸೇರಿದ ಮೇಲೆ ಆನಂದ ಮಾಡುವೆನ, ಆನಂದ ಮಾಡುವೆ. ಲಿಂಗಂಬ ಪದ ಪೂಜೆ, ಲಿಂಗಂಬ ಪದ ಪೂಜೆ, ಆನಂದ ಮಾಡುವೆನ. ದೇಶದೊಳಗೆ ನಮ್ಮ ವಾಸುಳ್ಳ ಲಕ್ಷಣ, ದೇಶದೊಳಗೆ ನಮ್ಮ ವಾಸುಳ್ಳ ಲಕ್ಷಣ, ಈಶ
ಬಸವೇಶನ ಪಾದ ಪೂಜೆಯ ಮಾಡಿ ಆನಂದ ಮಾಡುವೆ ನಾ. ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ. ಹರವೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ